ಇವತ್ತಾದ್ರೂ ಕ್ಯಾಬಿನೆಟ್ ವಿಸ್ತರಣೆ ಆಗ್ಬೋದು. ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನಿನ್ನೆ ಲೋಕಸಭಾ ಸದಸ್ಯರು ಸಚಿವರ ಜೊತೆ ಚರ್ಚೆ ಆದಮೇಲೆ ಇವತ್ತು ಅದೇ ಕೆಲಸದಲ್ಲಿದ್ದಾರೆ ಅನಿಸುತ್ತೆ. ನಿನ್ನೆ ಕೂಡ ಹೇಳಿದ್ರಲ್ಲ, ಮಾಧ್ಯಮದವ್ರಿಗೂ ಹೇಳಿದರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಷನ್ನು ಕೂಡ 7ನೇ ತಾರೀಕಿಂದ 7 ಅಲ್ವಾ 13 ಇರಬೇಕು, 13ಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಟ್ಲೀಸ್ಟ್ 1ನೇ ತಾರೀಕು ಮುಂಚೆ ಆಗಬೇಕಲ್ಲ. ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ ಒಂದು 10 ದಿವಸ ಸಮಯ ಬೇಕಾಗುತ್ತೆ. ಹಳಬರಾದರೆ ಏನು ಬೇಕಾಗಲ್ಲ. ಹೊಸ ಮುಖಗಳನ್ನ ಈ ಒಂದು ಕ್ಯಾಬಿನೆಟ್ ಅಲ್ಲಿ ನಿರೀಕ್ಷೆ ಮಾಡಬಹುದು ಸರ್? ಎಷ್ಟು ಮಟ್ಟಿಗೆ ಎಷ್ಟು ಹೊಸ ಮುಖಗಳಿಗೂ ಅವಕಾಶ ಇದೆ. ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಮಾನದಂಡಗಳನ್ನ ಕೊಟ್ಟಿದ್ರು, ಅದೇ ಪ್ರಕಾರವಾಗಿ ಕ್ಯಾಬಿನೆಟ್ನಲ್ಲಿ ಯಾವಾಗಲೂ ಅದೇ ರೀತಿ ಇರಬೇಕು. ಹೊಸಬರು ಇರಬೇಕು, ಹಳಬರು ಇರಬೇಕು. ಇದ್ರೇ ಹೊಸಬರು ಕೂಡ ಹಳಬರಾಗಬೇಕಲ್ಲ, ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ. ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಸರ್. 4 ಸರಿ 3 ಸರಿ 5 ಸರಿ MLA ಆದವರು ಉತ್ತರ ಕರ್ನಾಟಕ ಇದ್ದಾರೆ. ಯಾವುದೇ ಆದ್ಯತೆ 5 ಸಲ 6 ಸಲ ಆದರೂ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಇವಾಗ ಕ್ಯಾಬಿನೆಟ್ ಅಲ್ಲಿ ಆಗ್ತದೆ. ಮೊನ್ನೆನೂ ಇತ್ತಲ್ಲ, ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಎಲ್ಲ ಸರ್ಕಾರಗಳಲ್ಲೂ ಇದ್ದೇ ಇರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ. ವಿಭಾಗವಾರು ಮಾಡಬೇಕು, ಜಿಲ್ಲಾವಾರಿ ಮಾಡಬೇಕು, ಜಾತಿ ಮೇಲೂ ಮಾಡಬೇಕು, ಧರ್ಮದ ಮೇಲೂ ಮಾಡಬೇಕು. ಎಲ್ರಿಗೂ ಅವಕಾಶ ಸಿಗಬೇಕಲ್ಲ, ಮಾಡ್ತಾರೆ. ಈ ಎತ್ತಿನ ಒಳ್ಳೆಯದು ಪರ್ಮಿಷನ್ ಕೊಡುವಾಗ 250 ಕೋಟಿ ದಂಡ ಕಟ್ಟಬೇಕು ಅಂತ 2 ತಿಂಗಳ ಹಿಂದೆ ಹೇಳಿದ್ರು. ಇನ್ನೂ ಅದು ಪೇಮೆಂಟ್ ಆಗಲಿಲ್ಲ. ತಿಳ್ಕೊಂಡು ಹೇಳ್ತೀನಿ. ಒಂದು ಎತ್ತಿನೊಳೆದು 2 ಇಶ್ಯೂ ಇತ್ತು. ಒಂದು ಬೇಲೂರಲ್ಲಿ, ಅದು 0.8 ಕಿಲೋಮೀಟರ್ಸ್, ಅಂದರೆ 800 ಮೀಟರ್ಸ್ ಅಷ್ಟೇ. ಅದು ರೈತರಿಗೆ ಸ್ವಲ್ಪ ಪರಿಹಾರ ಕೊಡೋದು DC ಅವರ ಅಕೌಂಟಲ್ಲಿತ್ತು. ಮೊನ್ನೆ ಹೋದ್ವಾರ ಕೂಡ ಮೀಟಿಂಗ್ ಆಯಿತು. ಅದೊಂದು ಆಗಿಬಿಟ್ರೆ, ಆಮೇಲೆ ಅದು ಬಿಟ್ಟರೆ ಇದರಲ್ಲಿ ಗುಬ್ಬಿ ತಾಲೂಕಲ್ಲಿ ಫಾರೆಸ್ಟ್ ಲ್ಯಾಂಡು 1.89 ಕಿಲೋಮೀಟರ್ಸು, ಅದು ಕ್ಲಾರಿಟಿ ಇದೆ. ಅದೆರಡೂ ಆದರೆ ಹತ್ತತ್ರ ಇದ್ರವರೆಗೂ ನೀರು ಬಂದುಬಿಡುತ್ತೆ. 170 ಕಿಲೋಮೀಟ್ರ್ ನೀರು ಬಂದುಬಿಡುತ್ತೆ. ಅದು ಡ್ಯಾಮ್ ಅಲ್ಲ, ಈಗ ಪಂಪಿಂಗ್ ಸ್ಟೇಷನ್ ಕಟ್ತಾ ಇದ್ದೀವಿ. ಪಂಪಿಂಗ್ ಸ್ಟೇಷನ್ನು ಫೈನಲ್ ಸ್ಟೇಜಿಗೆ ಬಂದಿದೆ. ಅಲ್ಲಿ ಡ್ಯಾಮ್ ಕಟ್ಟಬೇಕು ಅಂತ ಒಂದು ಜಾಗ ಹಿಂದೆ ತೀರ್ಮಾನ ತೊಗೊಂಡಿದ್ರು. ಆಮೇಲೆ ಅದೇನೋ ಆಗಲಿಲ್ಲ ಅಂಥೇಳಿ ಇನ್ನೊಂದು ಕಡೆ ಸಣ್ಣದು ಒಂದೂವರೆ TMC ಇರಬೇಕು. ಅಲ್ಲಿ ಸ್ವಲ್ಪ ರೈತರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಾರ್ಡ್ರ್ ಬರುತ್ತೆ, ತುಮಕೂರು ಕೊರಟಗೆರೆ ಮತ್ತು ದೊಡ್ಡಾಪುರ ಬಾರ್ಡ್ರಲ್ಲಿ. ಅದೊಂದು ತೀರ್ಮಾನ ತೊಗೋಬೇಕು. ಇದೆ, ಇನ್ನೂ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಅದು ಎಲ್ಲ ಒಂದು 3-4 TMC ಅಷ್ಟೇ, ಜಾಸ್ತಿ ಇಲ್ಲ. ಇದ್ದರೆ ಸ್ಟೋರೇಜ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ನಾವು ಸ್ಟೋರೇಜ್ ಮಾಡಲಿಲ್ಲ ಅಂದರೆ ನಮಗೆ ಕೇಂದ್ರ ಸರ್ಕಾರ ಒಂದು ಡೇಟ್ ಕೊಟ್ಟಿದ್ದಾರೆ, ಯಾವಾಗ ನೀರು ತೆಗಿಯೋಕ್ಕೆ ಪ್ರಾರಂಭ ಮಾಡಬೇಕು, ಅಲ್ಲಿಂದ ಪಂಪಿಂಗ್ ಮಾಡಬೇಕು, ಯಾವತ್ತು ನಿಲ್ಲಿಸ್ಬೇಕು ಅಂತ. ಬಂದಿದ್ದು ಅವಾಗ ಪೈಪ್ಲೈನಲ್ಲಿ ಹೋಗುತ್ತೆ ಅಷ್ಟೇ, ಕೆರೆಗಳು ತುಂಬಿಸ್ಕೋಬೋದು. ನಾವು ಸ್ಟೋರೇಜಲ್ಲೂ ಮಾಡ್ಕೊಳಕ್ಕಾಗಲ್ಲ. ಇಲ್ಲ, ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅದು. ಅಲ್ಲಿ ಏನಾಗಿತ್ತು, ಅವರಿಗೆ ಅವ್ರ ಹತ್ರ ದಾಖಲೆ ಇಲ್ಲ, ಆದರೆ ಪೊಸಿಷನಲ್ಲಿದ್ದರು. ಅದಕ್ಕೆ ಎಸ್ಕಿರೇಷನ್ ಕೊಡಬೇಕು ಅಂತ ತೀರ್ಮಾನ ಕ್ಯಾಬಿನೆಟ್ಟಲ್ಲಿ ಆಗಿತ್ತು. ಆಮೇಲೆ ಎಷ್ಟು ಕೊಡಬೇಕು ಏನಿತ್ತು ಅಂತ ಕನ್ಫ್ಯೂಷನ್ ಇತ್ತು. ಮೊನ್ನೆ ನಮ್ಮ SCS, ರೆವಿನ್ಯೂ SCS ಅವರು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಮಾತಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನನಗೂ ಫೈಲ್ ಬಂದಿತ್ತು, ನಾನು ಅಪ್ರೂವ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಅಲ್ಲೇ ಇದೆಯಲ್ಲ, 0.8 ಕಿಲೋಮೀಟರ್ಸು, 800 ಮೀಟರು ಆದರೆ ಮಾತ್ರ ಮುಂದಕ್ಕೆ ಬರುತ್ತೆ. ಅದಾದಮೇಲೆ ಗುಬ್ಬಿ ಹತ್ರನೂ ಅಷ್ಟೇ 2 ಕಿಲೋಮೀಟ್ರ್, 1.9 ಕಿಲೋಮೀಟರ್ಸು ಫಾರೆಸ್ಟ್ ಲ್ಯಾಂಡು, ಅದು ಹ್ಯಾಂಡ್ ಓವರ್ ಆಯಿತು. ಅದೆರಡೂ ಆದರೆ 170 ಕಿಲೋಮೀಟ್ರ್ ಬಂದುಬಿಡುತ್ತೆ. ಈ ಮಾದಾಯಿತು ಈ ಜನವರಿಯಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ರಿಪ್ಲೈ ಕೇಳಿದ್ರು, ಜನವರಿ 19ಕ್ಕೆ. ಈ ಸ್ಟೇಟ್ ಗೌರ್ಮೆಂಟ್ ರಿಪ್ಲೈ ಹೋಗಿರೋದು ಮೇ ಎಂಡಿಗೆ. ಈಗ 2-3 ಜನ ಆಫೀಸರ್ಗಳು ಒಂದೊಂದು ತಿಂಗಳು ಇಟ್ಕೊಂಡು ಕೂತಿದ್ರು ಫೈಲ್ಗಳನ್ನ. ನನಗೆ ಹೋದ್ವಾರ ಫೈಲ್ ಬಂದಿತ್ತು. ಅದಕ್ಕೆ CM ಮತ್ತು ನಮ್ಮ ಇವರು
ಅಡ್ವೊಕೇಟ್ ಜನರಲ್ಲು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹಿರಿಯ ವಕೀಲರು ಒಂದು ಮೀಟಿಂಗ್ಗೆ ಕೇಳಿದ್ದೀನಿ. ಅದು ಈ ವಾರದಲ್ಲಿ ಮಾಡಿದ್ರೆ ಅದೊಂದು ಕ್ಲಾರಿಟಿ ಬರುತ್ತೆ ಏನು ಮಾಡಬೇಕು ಅಂತ.